ನಮಸ್ಕಾರ ಸ್ನೇಹಿತರೆ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಮೊನ್ನೆಷ್ಟೇ ವಿಡಿಯೋ ಮಾಡಿದ್ದೆ ಈ ಬಾರಿಯ PKLಲ್ಲಿ ಟಾಪ್ 5 ಬೆಸ್ಟ್ ಡಿಫೆಂಡರ್ಸ್ ಯಾರಾಗಬಹುದಂತ. ಆ ವಿಡಿಯೋದ ಬಳಿಕ ನನಗೆ ಅನಿಸಿತ್ತು ನಾನು ಈಗ ಈ ಬಾರಿಯ PKLಲ್ಲಿ ಟಾಪ್ 5 ಬೆಸ್ಟ್ ರೈಡರ್ಸ್ ಯಾರಾಗಬಹುದಂತ ಕೂಡ ವಿಡಿಯೋವನ್ನು ಮಾಡಬಹುದಂತ. ಅದಕ್ಕಾಗಿ ಇಂದಿನ ಈ ವಿಡಿಯೋದಲ್ಲಿ ನಾನು ಈ ಬಾರಿಯ ಪ್ರೊ ಕಬಡ್ಡಿ ಲೀಗಲ್ಲಿ 5 ಬೆಸ್ಟ್ ರೈಡರ್ಸ್ ಯಾರಾಗಬಹುದಂತ ಹೇಳುತ್ತೇನೆ. ಅಂದರೆ ಯಾರ ಬಳಿ ಅತಿ ಹೆಚ್ಚು ಪಾಯಿಂಟ್ಸ್ ಇರುವ ಸಾಧ್ಯತೆ ಇದೆ ಅಂತ ಹೇಳುತ್ತೇನೆ. ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಬೇಗನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಕೂಡ ಲೈಕ್ ಮಾಡಿ ಇಟ್ಕೊಳ್ಳಿ. ಹಾಗಾದರೆ ಫ್ರೆಂಡ್ಸ್, ನಾವು ಇನ್ನೂ ತಡ ಮಾಡದೆ ಬೇಗನೆ ಈ ವಿಡಿಯೋವನ್ನು ಶುರು ಮಾಡೋಣ. ಸೊ ನನ್ನ ಲಿಸ್ಟಿನ 5ನೇ ಆಟಗಾರ ಬಂದ್ಬಿಟ್ಟು ನಮ್ಮ ಹೈ-ಫೈ ಪವನ್ ಶರಾವತ್ ಅವರು. ಹೌದು, ಪವನ್ ಶರಾವತ್ ಅವರಿಗೆ ಕರ್ನಾಟಕದಲ್ಲಿ ತುಂಬಾನೇ ಅಭಿಮಾನಿಗಳು ಇದ್ದಾರೆ. ಮತ್ತು ನಿಮಗೆಲ್ಲರಿಗೂ ಗೊತ್ತೇ ಇದೆ ಪವನ್ ಶರಾವತ್ ಅವರು ಎಷ್ಟು ಒಂದು ಉತ್ತಮವಾದ ರೈಡರ್ ಅಂತ. ಇವರು ಬೆಂಗಳೂರಲ್ಲಿರುವಾಗ ತುಂಬಾನೇ ಒಂದು ಅದ್ಭುತವಾದ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಟ್ಟಿದ್ದರು. ಆದರೆ ಈಗ ಇವರು ಈ ಬಾರಿ ಆಕ್ಷನ್ ಅಲ್ಲಿ ತಮಿಳ್ ತಲೆವಾಸ್ಗೆ ಕೇವಲ 59 ಲಕ್ಷಕ್ಕೆ ಸೋಲ್ಡ್ ಆಗಿದ್ದು, ಈ ಬಾರಿ ಏನಾದರೂ ಇವರಿಗೆ ಇಲ್ಲಿ ಇಂಜರಿಯ ಸಮಸ್ಯೆ ಬರದಿದ್ದರೆ ಖಂಡಿತವಾಗಿ ಒಂದು ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ಕೊಡಬಹುದು. ಯಾಕೆಂದರೆ ಇವರ ಜೊತೆಗೆ ಈ ತಂಡದಲ್ಲಿ ಅರ್ಜುನ್ ದೇಸ್ವಾಲ್ ಅಂತ ಒಬ್ಬ ಅದ್ಭುತವಾದ ರೈಡರ್ ಇದ್ದಾರೆ. ಹಾಗಾಗಿ ತಮಿಳ್ ತಲೆವಾಸ್ ರೈಡಿಂಗ್ ಯೂನಿಟ್ ಅಂತ ತುಂಬಾನೇ ಸ್ಟ್ರಾಂಗ್ ಆಗಿದ್ದು, ಪವನ್ ಶರಾವತ್ ಅವರು ಕೂಡ ಖಂಡಿತವಾಗಿ ಈ ಬಾರಿಯ PKLಲ್ಲಿ ಟಾಪ್ 5 ಅತಿ ಹೆಚ್ಚು ರೇಟ್ ಪಾಯಿಂಟ್ಸ್ ಗಳಿಸಿದವರ ಲಿಸ್ಟ್ ಅಲ್ಲಿ ಇರುವ ಸಾಧ್ಯತೆ ಇದೆ. ನಂತರ ನನ್ನ ಲಿಸ್ಟಿನ 4ನೇ ಆಟಗಾರ ಬಂದ್ಬಿಟ್ಟು ನವೀನ್ ಕುಮಾರ್ ಅವರು. ಹೌದು, ನವೀನ್ ಎಕ್ಸ್ಪ್ರೆಸ್ ಅವರು ಕಳೆದ ಕೆಲವು ಸೀಸನ್ಗಳಿಂದ ದಬಂಗ್ ದಿಲ್ಲಿಯವರ ಪರವಾಗಿ ಆಡುತ್ತಾ ಇದ್ದು, ಈ ಬಾರಿ ಆಕ್ಷನ್ ಅಲ್ಲಿ ಇವರು 1,20,00,000ಕ್ಕೆ ಹರಿಯಾಣ ಸ್ಟೀಲರ್ಸ್ಗೆ ಸೋಲ್ಡ್ ಆಗಿದ್ದಾರೆ. ಮತ್ತು ಇವರು ಕೂಡ ಇತ್ತೀಚೆಗೆ ನಡೆದ ಫೆಡರಲ್ ಕಪ್, ನ್ಯಾಷನಲ್ ಗೇಮ್ಸ್ಗಳಲ್ಲೆಲ್ಲ ತುಂಬಾನೇ ಒಂದು ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದು, ಇವರಿಗೆ ಏನಾದರೂ ಇಂಜರಿಯ ಸಮಸ್ಯೆ ಬರದಿದ್ದರೆ ಖಂಡಿತವಾಗಿ ಇವರು ಹರಿಯಾಣ ಸ್ಟೀಲರ್ಸ್ ಪರವಾಗಿ ಒಬ್ಬ ಅದ್ಭುತವಾದ ರೈಡರ್ ಆಗುವ ಸಾಧ್ಯತೆ ಇದೆ. ಅದಕ್ಕಾಗಿ ನಾನು ಇವರನ್ನು 4ನೇ ಸ್ಥಾನದಲ್ಲಿ ಇಟ್ಟಿದ್ದೇನೆ. ನಂತರ ನನ್ನ ಲಿಸ್ಟಿನ 3ನೇ ಆಟಗಾರ ಬಂದ್ಬಿಟ್ಟು ಅರ್ಜುನ್ ದೇಸ್ವಾಲ್ ಅವರು. ಅರ್ಜುನ್ ದೇಸ್ವಾಲ್ ಅವರು ಕಳೆದ ಕೆಲವು ಸೀಸನ್ಗಳಿಂದ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಪರವಾಗಿ ಆಡುತ್ತಾ ಇದ್ದರು. ಆದರೆ ಈ ಬಾರಿ ಆಕ್ಷನ್ ಅಲ್ಲಿ ಇವರು 1,40,00,000ಕ್ಕೆ ತಮಿಳ್ ತಲೆವಾಸ್ಗೆ ಸೋಲ್ಡ್ ಆಗಿದ್ದು, ಈ ಬಾರಿ ಇವರೊಂದು ಅದ್ಭುತವಾದ ಪರ್ಫಾರ್ಮೆನ್ಸ್ ಅನ್ನು ಕೊಡುವ ಸಾಧ್ಯತೆ ಇದೆ. ಯಾಕೆಂದರೆ ಅರ್ಜುನ್ ದೇಸ್ವಾಲ್ ಅವರು ಎಷ್ಟು ಒಂದು ಉತ್ತಮವಾದ ರೈಡರ್ ಅಂತ ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಹಾಗಾಗಿ ಈ ಬಾರಿ ಅರ್ಜುನ್ ದೇಸ್ವಾಲ್ ಅವರ ಜೊತೆಗೆ ಪವನ್ ಶರಾವತ್ ಅವರು ಕೂಡ ಇರಲಿದ್ದು, ತಮಿಳ್ ತಲೆವಾಸ್ ರೈಡಿಂಗ್ ಯೂನಿಟ್ ಅಂತೂ ಅದ್ಭುತವಾಗಿ ಕಾಣಿಸ್ತಾ ಇದೆ. ನಂತರ ಫ್ರೆಂಡ್ಸ್, ನನ್ನ ಲಿಸ್ಟಿನ 2ನೇ ಆಟಗಾರ ಬಂದ್ಬಿಟ್ಟು ಆಶು ಮಲಿಕ್ ಅವರು. ಆಶು ಮಲಿಕ್ ಅವರು PKLಲ್ಲಿ ಕನ್ಸಿಸ್ಟೆಂಟ್ ರೈಡರ್ ಅಂತಾನೆ ಹೇಳಬಹುದು. ಇವರು ಕಳೆದ 3 ಸೀಸನ್ಗಳಿಂದ ಕೂಡ ಕನ್ಸಿಸ್ಟೆಂಟ್ ಆಗಿ ಉತ್ತಮವಾದ ಒಂದು ರೈಡಿಂಗ್ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತಾ ಇದ್ದಾರೆ. ಹಾಗಾಗಿ ಈ ಬಾರಿ ಆಕ್ಷನ್ ಅಲ್ಲಿ ಕೂಡ ದಬಂಗ್ ದಿಲ್ಲಿ ಅವರು ಇವರ ಮೇಲೆ 2 ವರ್ಷಗಳ ಕಾಲ FM ಕಾರ್ಡ್ ಯೂಸ್ ಮಾಡಿ ಪುನಃ ತಂಡಕ್ಕೆ ಶಾಮೀಲು ಮಾಡಿದ್ದಾರೆ. ಯಾಕೆಂದರೆ ಅವರಿಗೆ ಕೂಡ ಚೆನ್ನಾಗಿ ಗೊತ್ತಿದೆ ಆಶು ಮಲಿಕ್ ಅವರು ಎಷ್ಟೊಂದು ಅದ್ಭುತವಾದ ರೈಡರ್ ಅಂತ. ಹಾಗಾಗಿ ಈ ಬಾರಿ ಕೂಡ ಖಂಡಿತವಾಗಿ ಇವರು 100ಕ್ಕಿಂತ ಅಧಿಕ ಪಾಯಿಂಟ್ಸ್ ಅಂತೂ ಸುಲಭದಿಂದಲೇ ಗಳಿಸುತ್ತಾರೆ. ಹಾಗಾದರೆ ನಾವು ಈಗ ನನ್ನ ಲಿಸ್ಟಿನ ಮೊದಲನೆಯ ಆಟಗಾರನ ಬಗ್ಗೆ ಮಾತಾಡೋದಾದರೆ ಅದು ಬಂದ್ಬಿಟ್ಟು ದೇವಾಂಗ್ ದಲಾಲ್ ಅವರು. ದೇವಾಂಗ್ ದಲಾಲ್ ಅವರಂತ ಕಳೆದ ಸೀಸನ್ನಲ್ಲಿ ಒಂದು ಬ್ಲಾಸ್ಟ್ ಅನ್ನೇ ಮಾಡಿದ್ರು. ಇವರು ಕಳೆದ ಬಾರಿ ಪಟ್ನಾ ಪೈರೇಟ್ಸ್ ಪರವಾಗಿ ಆಡುತ್ತಾ 300ಕ್ಕಿಂತ ಕೂಡ ಅಧಿಕ ಪಾಯಿಂಟ್ಸ್ ಅನ್ನು ಗಳಿಸಿದ್ದರು. ಆದ ಮೇಲೆ ಈ ಬಾರಿ ಆಕ್ಷನ್ ಅಲ್ಲಿ ಇವರು ಒಂದು ದೊಡ್ಡ ಮೊತ್ತಕ್ಕೆ ಬೆಂಗಾಲ್ ವಾರಿಯರ್ಸ್ಗೆ ಸೋಲ್ಡ್ ಆಗಿದ್ದಾರೆ. ಮತ್ತು ಇವರಲ್ಲಿ ಟ್ಯಾಲೆಂಟ್ ಅಂತೂ ಭರ್ಪೂರವಾಗಿದ್ದು, ಈ ಬಾರಿಯ PKLಲ್ಲಿ ಕೂಡ ಖಂಡಿತವಾಗಿ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನು ಕೊಡುವ ಸಾಧ್ಯತೆ ಇದೆ. ಅದಕ್ಕಾಗಿ ನಾನು ಇವರನ್ನು ನಂಬರ್ 1 ನಲ್ಲಿ ಇಟ್ಟಿದ್ದೇನೆ. ಮತ್ತು ನೀವು ಈ ಲಿಸ್ಟ್ ಅಲ್ಲಿ ಏನಾದರೂ ಚೇಂಜಸ್ ಅನ್ನು ನೋಡ್ತೀರಾ, ನೀವು ನನಗೆ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಮತ್ತಿಲ್ಲಿ ನಮ್ಮ ಬೆಂಗಳೂರು ಬುಲ್ಸಿನ ಯಾವುದೇ ಒಬ್ಬ ರೈಡರ್ ಇಲ್ಲ. ಆನ್ ದ ಪೇಪರ್ ನಮಗೆ ಯಾವ ಒಬ್ಬ ರೈಡರ್ ಕೂಡ ಬೆಸ್ಟ್ ಅಂತ ಕಾಣಿಸ್ತಾ ಇಲ್ಲ. ಆದ್ರೂ ನಾವು ಈ ಬಾರಿ PKL ನೋಡೋಣ, ಏನಾದರೂ ನಮ್ಮ ಆಕಾಶ್ ಹಿಂದೆ ಅವರು ಬಂದ್ಬಿಟ್ಟು ಟಾಪ್ 5 ಅಲ್ಲಿ ಬರುತ್ತಾರಂತ. ಮತ್ತೆ ಈ ವಿಡಿಯೋದಲ್ಲಿ ಇಷ್ಟೇ. ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬೈ ಬೈ.